ನಮಸ್ಕಾರ. ನಿಮ್ಮ ಕಾರಿನ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗೋ ಸಮಯದಲ್ಲಿ ಕಂಪನಿಯಿಂದ ಯಾವುದೇ SMS ಬರಲಿಲ್ಲ ಅಂತ ಹೇಳಿ ನೀವು ರಿನ್ಯೂವಲ್ ಮಾಡಿಸದೇ ಇದ್ದೀರಾ? ಇದು ಕೂಡ ತುಂಬ ಜನರಿಗೆ ಆಗುವ ಒಂದು ಸಾಮಾನ್ಯ ಸಮಸ್ಯೆ. ಬಹಳಷ್ಟು ಜನರಿಗೆ ತಮ್ಮ ಕಾರಿನ ಇನ್ಶೂರೆನ್ಸ್ ಯಾವಾಗ ಮುಗಿಯುತ್ತೆ ಅನ್ನೋದು ನೆನಪಿರೋದಿಲ್ಲ. ಹಾಗಾಗಿ ಇನ್ಶೂರೆನ್ಸ್ ಕಂಪನಿಯಿಂದ ಒಂದು ರಿಮೈಂಡರ್ ಮೆಸೇಜ್ ಬಂದರೆ ಅದನ್ನು ನೋಡಿ ರಿನ್ಯೂವಲ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಕೆಲವೊಮ್ಮೆ SMS ಬರದೇ ಇರಬಹುದು, ಹಳೆಯ ಮೊಬೈಲ್ ನಂಬರ್ ಪಾಲಿಸಿಯಲ್ಲಿ ಇರಬಹುದು, ಮೊಬೈಲ್ ನಂಬರ್ ಬದಲಾಗಿರಬಹುದು, ಅಥವಾ ಮೆಸೇಜ್ಗಳ ನಡುವೆ ಆ ಒಂದು ಮುಖ್ಯವಾದ ಮೆಸೇಜ್ ನಮ್ಮ ಗಮನಕ್ಕೆ ಬರದೇ ಹೋಗಬಹುದು. ಆಮೇಲೆ ಏನಾಗುತ್ತೆ ಅಂದರೆ, ನಾವು ಪ್ರತಿದಿನ ಕಾರನ್ನು ಬಳಸುತ್ತಾ ಇರುತ್ತೇವೆ, ಆಫೀಸ್ಗೆ ಹೋಗ್ತೇವೆ, ಬಿಸ್ನೆಸ್ಗೆ ಹೋಗ್ತೇವೆ, ಮಕ್ಕಳನ್ನು ಕರೆದುಕೊಂಡು ಹೋಗ್ತೇವೆ, ಹೈವೇನಲ್ಲಿ ಪ್ರಯಾಣ ಮಾಡ್ತೇವೆ. ಆದರೆ ನಮ್ಮ ಕಾರಿನ ಇನ್ಶೂರೆನ್ಸ್ ಯಾವಾಗ ಎಕ್ಸ್ಪೈರ್ ಆಯಿತು ಅನ್ನೋದೇ ಗೊತ್ತಾಗೋದಿಲ್ಲ. ಒಂದಿನ ಆಕ್ಸಿಡೆಂಟ್ ಆದಾಗ ಅಥವಾ ಯಾವುದಾದ್ರೂ ಡಾಕ್ಯುಮೆಂಟ್ ಬೇಕಾದಾಗ ಇನ್ಶೂರೆನ್ಸ್ ಚೆಕ್ ಮಾಡಿದರೆ ಪಾಲಿಸಿ ಈಗಾಗಲೇ ಎಕ್ಸ್ಪೈರ್ ಆಗಿರುತ್ತೆ. ಆಗ ನಮಗೆ ಅನವಶ್ಯಕವಾದ ಟೆನ್ಷನ್ ಶುರುವಾಗುತ್ತೆ. ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇನ್ಶೂರೆನ್ಸ್ ಕಂಪನಿಯಿಂದ SMS ಬರುತ್ತದೆ ಅಂತ ಮಾತ್ರ ನಂಬಿಕೊಂಡು ಇರಬೇಡಿ. ನಿಮ್ಮ ಕಾರಿನ ಇನ್ಶೂರೆನ್ಸ್ ಎಕ್ಸ್ಪೈರಿ ಡೇಟನ್ನು ನೀವು ಸ್ವತಃ ಕೂಡ ಚೆಕ್ ಮಾಡ್ಕೊಳ್ಳಿ. ವಿಶೇಷವಾಗಿ ನಿಮ್ಮ ಮೊಬೈಲ್ ನಂಬರ್ ಬದಲಾಗಿದ್ದರೆ ಹಿಂದಿನ ಪಾಲಿಸಿಯಲ್ಲಿ ಯಾವ ನಂಬರ್ ಇದೆ ಅನ್ನೋದನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಿ. ನಿಮ್ಮ ಹಳೆಯ ಪಾಲಿಸಿ ಕಾಪಿ ಇದ್ದರೆ ಅದರಲ್ಲಿ ಎಕ್ಸ್ಪೈರಿ ಡೇಟ್ ನೋಡಬಹುದು. ಪಾಲಿಸಿ ಕಾಪಿ ಇಲ್ಲದಿದ್ದರೂ ನಿಮ್ಮ ವಾಹನದ ವಿವರಗಳ ಮೂಲಕ ರಿನ್ಯೂವಲ್ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬಹುದು. ಹಾಗಾಗಿ ಇನ್ಶೂರೆನ್ಸ್ ಕಂಪನಿಯಿಂದ SMS ಬರಲಿಲ್ಲ ಅಂತ ರಿನ್ಯೂವಲ್ ಅನ್ನು ಮುಂದೂಡಬೇಡಿ. ಮೆಸೇಜ್ ಬರೋದು ಒಂದು ರಿಮೈಂಡರ್ ಮಾತ್ರ. ಆದರೆ ನಿಮ್ಮ ಕಾರಿನ ಇನ್ಶೂರೆನ್ಸ್ ಸಮಯಕ್ಕೆ ಸರಿಯಾಗಿ ರಿನ್ಯೂ ಮಾಡಿಸಿಕೊಳ್ಳುವ ಜವಾಬ್ದಾರಿ ನಮ್ಮದೇ. ನಿಮ್ಮ ಕಾರಿನ ಇನ್ಶೂರೆನ್ಸ್ ರಿನ್ಯೂವಲ್ ಬಗ್ಗೆ ಯಾವುದೇ ಸಹಾಯ ಬೇಕಿದ್ದರೆ ವಿಘ್ನೇಶ್ ಇನ್ಶೂರೆನ್ಸ್ ವೆಂಚರ್ ಅವರನ್ನು ಸಂಪರ್ಕಿಸಿ. ಮೊಬೈಲ್ ನಂಬರ್ 7676567844. ನಿಮ್ಮ ಕಾರಿನ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗುವ ಮೊದಲು ಒಮ್ಮೆ ಚೆಕ್ ಮಾಡಿಕೊಳ್ಳಿ ಮತ್ತು ಸುರಕ್ಷಿತವಾಗಿ ಡ್ರೈವ್ ಮಾಡಿ.